ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು 9 ಗಂಟೆ ಆಗೈತಿ. 9 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಆಗೈತಿ. ಇವತ್ತಿನ ಈ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಬರ್ರಿ ನೋಡ್ಕೊಂಬರೋಣ. ಇವತ್ತಿನ ಈ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತಾ, ಹೆಂಗೆ ಹೋಗುತ್ತೆ ಈ ವ್ಲಾಗು ಅಂತೇಳಿ ನೋಡ್ಕೊಂಬರೋಣ. ಇವತ್ತು ಬೆಳಿಗ್ಗೆ ನಾಷ್ಟಾಗೆ ಬಂದು ರಾಗಿ ಅಂಬ್ಲಿ ಮತ್ತು ಪಪ್ಪಾಯ ಹಣ್ಣು. ಯಾಕಪ್ಪ ಅಂದ್ರೆ ಅವಾಗಲೇ ನಿಮ್ಗೆ ನಯನ ತೋರಿಸಿರ್ಬೋದು, ಹಿಂಗೆ ನಾಲ್ಗೆ ಆಡಿಸ್ತಾ ಇದ್ದು ನೋಡ್ರಿ. ಫುಲ್ ಬಾಯಿ ಬಂದೈತಿ ನಯನಂಗೆ ಒಬ್ಬಳಿಗೆ ಅಂತಲ್ಲ, ನನಗೂ ಬಂದೈತಿ, ನಮ್ಮ ಯಜಮಾನ್ರಿಗೂ ಬಂದೈತಿ. ಸ್ವಲ್ಪ ಹೀಟ್ ಜಾಸ್ತಿ ಆಗೈತೇನೋ, ಹಂಗಾಗಿ ನಮ್ಮ ಮನೇಲಿ ಏನೇ ಕಾಯಿಲೆ ಆಗಲಿ ಒಬ್ರಿಗೆ ಬಂತು ಅಂದ್ರೆ 3 ಜನಕ್ಕೂ ತೊಗೊಳುತ್ತೆ. ಅದು ಏನಾರ ಆಗಲಿ, ಒಂದು ಶೀತ ಆಗಲಿ, ಕೆಮ್ಮಾಗಲಿ, ಜ್ವರ ಆಗಲಿ, ಏನೇ ಬಂದರೂ ಅಷ್ಟೇ, ಒಬ್ರಿಗೆ ಬಂತು ಅಂದ್ರೆ ಒಬ್ಬರಾದ್ಮೇಲೆ ಒಬ್ಬರು 3 ಜನನಿಗೂ ಬರೋವರೆಗೂ ಅದು ಬಿಡೋದೇ ಇಲ್ಲ. ಈಗಲೂ ಹಂಗೆ ಆಗಿರೋದು. ಫಸ್ಟ್ ಬಂದಿರೋದೇ ನಯನಂಗೆ ಬರೀ ಬಾಯೆಲ್ಲ ಫುಲ್ ಗಂಟ್ಲಲ್ಲೆಲ್ಲ ಗುಳ್ಳೆ ಆಗ್ಬಿಟ್ಟವು. ಹಂಗಾಗಿ ಅವಳಿಗೆ ನನಗೇನೋ ಊಟ ಮಾಡೋಕ್ಕೆ ಆಗಲ್ಲ ಮಮ್ಮಿ ಅಂತಂದ್ಲು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಏನೋ ಊಟ ಮಾಡೋಕ್ಕಾಗಲಿಲ್ಲ ಅಂತೇಳಿ ಹಣ್ಣಿತ್ತು, ಪಪ್ಪಾಯ ಹಣ್ಣಿತ್ತು. ಹೀಟ್ ಆಗುತ್ತೆ, ಬಟ್ ಏನು ಮಾಡೋದು, ಬೆಳಗಿನ ಟೈಮು ಅಂಬ್ಲಿ ಮಾಡಿ ಬರೀ ಅಂಬ್ಲಿ ಕುಡಿಯಲ್ಲ ಅಂತಂದ್ಲು ಅವಳು. ಅದಕ್ಕೆ ಒಂದು ಹಣ್ಣು ತೊಗೋರವ ಅಂತೇಳಿ ಒಂದು ಹಣ್ಣು ಕುಯ್ದಿದ್ದೀನಿ. 3 ಜನಕ್ಕೆ ಒಂದೊಂದು ಬೌಲ್ ಹಣ್ಣು ತಿನ್ಕೊಂಡು ಸ್ವಲ್ಪ ರಾಗಿ ಗಂಜಿ ಕುಡ್ಕೊಂಡ್ರಾಯ್ತು ಅಂತೇಳಿ ರಾಗಿ ಅಂಬ್ಲಿನ ಮಾಡ್ಕೊಂಡಿದ್ದೆ. ಅದು ಮೇಲ್ಗಡೆ ಕೆನೆ ಹಿಂಗೆ ಕಾಣಿಸ್ತಿರ್ಬೋದು ನಿಮಗೆ, ಅಂದರೆ ಆವಾಗಲೇ ಮಾಡಿದ್ದೆ ನಾನು. ಸ್ವಲ್ಪ ಟೈಮ್ ಆಯಿತು ಮಾಡಿ, ಸ್ವಲ್ಪ ತಣ್ಣಗಾಗಬೇಕಲ್ಲ, ಹಂಗಾಗಿ ಅದು ಬೇಗ ತಣ್ಣಗಾಗದಿರೋಕ್ಕೆ ಫ್ರಿಜ್ಜಿಗೆ ಇಟ್ಟಿದ್ದೆ ನಾನು. ಅದು ಬಿಸಿದು ಕುಡಿಯೋಕ್ಕಾಗಲ್ಲ, ಫುಲ್ ಒಂಚೂರು ಬಿಸಿನೂ ಹತ್ತು ಕೊಡ್ತಾ ಇಲ್ಲ ನೋಡ್ರಿ ನಯನ ನಾಲ್ಗೆಗೆ. ಹಂಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಫ್ರಿಜ್ಜಿಗೆ ಇಟ್ಟಿದ್ದೆ. ಅದನ್ನು ಸ್ವಲ್ಪ ತಣ್ಣಗಾಯಿತು ಅಂದರೆ ನಾಲ್ಗೆಗೆಲ್ಲ ಅಷ್ಟೊಂದು ಇದು ಅಂತ ಅನಿಸಲ್ಲ ಅಂತೇಳಿ ಸ್ವಲ್ಪ ಫ್ರಿಜ್ಜಿಗೆ ಇಟ್ಟಿದ್ನಲ್ಲ, ಅದು ಮೇಲೆ ಕೆನೆ ಬಂದಂಗೆ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ತೆಗೆದು ನಯನಂಗೆ ಹಾಕ್ಕೊಟ್ಟಿದ್ದೆ. ಅವಳು ಅಷ್ಟು ಜಾಸ್ತಿ ಆಗುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ನೋಡ್ರಿ ಇಲ್ಲಿ ರಾಗ ಎಳಿತಿದ್ದಾಳೆ, ಇಷ್ಟು ಕುಡಿಯೋಕ್ಕಾಗಲ್ಲ ನನಗೆ, ಜಾಸ್ತಿ ಆಗುತ್ತೆ ಅಂತಂದ್ಲು. ನಾನು ಆಮೇಲೆ ಮತ್ತೆ ಫೋರ್ಸ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಕೊಟ್ಟೆ. ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿದರೆ ಕುಡಿಯೋಕ್ಕಾಗುತ್ತೆ ಬೇಗ ಅಂತೇಳಿ. ಇವತ್ತು ಬೆಳಿಗ್ಗೆ ನಾಷ್ಟನೇ ಮಾಡಿಲ್ಲ ನೋಡ್ರಿ. ನಾವು 3 ಜನನೂ ಒಂದೊಂದು ಬೌಲ್ ಹಣ್ಣು, ಒಂದೊಂದು ಬೌಲ್ ರಾಗಿ ಅಂಬ್ಲಿನ ಕುಡ್ಕೊಂಡಿದ್ದೀವಿ. ಫುಲ್ ಎಲ್ಲರಿಗೂ ಹೀಟ್ ಆದಂಗೆ ಆಗೈತಿ, ಮತ್ತು ಬಾಯಿನೂ ಬಂದೈತಿ. ಗಟ್ಟಿ ಪದಾರ್ಥ ಏನೂ ತಿನ್ನೋಕ್ಕಾಗ್ತಾಯಿಲ್ಲ. ನಾವು ಸ್ವಲ್ಪ ಪರವಾಗಿಲ್ಲ ತಿನ್ಬೋದು, ಬಟ್ ಅವಳಿಗೇನು ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕೆ ಲಿಕ್ವಿಡ್ ಐಟಮ್ನೇ ಮಾಡ್ಕೊಂಡಿದ್ದೀನಿ. ಒಂದು ಇದು ತೊಗೊಂಬಂದಿದ್ದಾರೆ, ಸಿರಪ್ ತೊಗೊಂಬಂದಿದ್ದಾರೆ. ಅದೆಷ್ಟು ಕುಡ್ಕೊಂಡು ಅದನ್ನು ಸಿರಪ್ ಹಚ್ಕೊನ ಏನೋ ಸರಿ ಹೋಗುತ್ತೆ ಅಂತ ಹೇಳಿದ್ದೀನಿ. ಅವಳು ಹತ್ಕೊಂಡೇ ಕುಡಿತಿದ್ದಾಳೆ ನೋಡ್ರಿ ಮುಂದ್ಗಡೆ ಕುಡಿಬೇಕಾದ್ರೆ. ಅದಕ್ಕೆ ಮುಖ ತೋರಿಸ್ಬೇಡ ಅಂತಂದ್ಲು, ಸುಮ್ಮನೆ ಆಗಿದ್ದೆ ನಾನು. ಅವಳು ಸಿಕ್ಕಾಬಡೆ ಹಠ ಮಾಡ್ತಿದ್ದಾಳೆ. ಈಗಂತೂ ಊಟನೇ ಮಾಡ್ತಾಯಿಲ್ಲ. ಅದಕ್ಕೆ ಈಗ ಅಂಬ್ಲಿ ಕುಡ್ಕೊಂಡು ಹೋಗು, ಮಧ್ಯಾಹ್ನಕ್ಕೆ ಅನ್ನ ಮೊಸರು ಇಲ್ಲ ಅನ್ನ ಹಾಲು ಏನಾರು ಸಂಪಾದನೆ ಕೊಡಬೇಕಿಸೋದು. ಒಟ್ಟು ಉಪ್ಪು ಖಾರ ಮುಟ್ಟಕ್ಕೆ ಬಿಡ್ತಿಲ್ಲ ಬಾಯಿಗಳಿಗೆ, ಅಷ್ಟೊಂದು ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಅಂತ ಬೆಳಗಿನ ತಿಂಡಿ ಫುಲ್ ಲಿಕ್ವಿಡ್ ಐಟಮ್ ಕುಡಿದ್ಬಿಟ್ಟು ಇದನ್ನು ಲಿಕ್ವಿಡ್ ಹಚ್ಕೊ ಒಂಚೂರು. ಫ್ರೆಂಡ್ಸ್, ಇದೊಂದು ಲಿಕ್ವಿಡ್ ತೊಗೊಂಬಂದಾರ. ಇದು ಏನಾಗುತ್ತೋ ಗೊತ್ತಿಲ್ಲ, ಬ್ಲರ್ ಬರ್ತಾಯಿಲ್ಲ, ಕಾಣಿಸ್ತಾ ಇಲ್ಲ ನೋಡ್ರಿ ಯಾಕೆ. ಇದೊಂದು ತೊಗೊಂಬಂದಾರ. ಎಲ್ಲರಿಗೂ ಯಾಕೋ ಬ್ಲರ್ ಆಗ್ತೈತೆ, ಕಾಣಿಸ್ತಾ ಇಲ್ಲ ನೀಟಾಗಿ. ಹೆಸ್ರು ಬ್ಲರ್ ಆಗ್ತೈತೆ. ಇದು ತೊಗೊಂಬಂದಾರ. ಇದು ಚೂರು ರಾತ್ರಿ ಹಚ್ಕೊಂಡಿದ್ದೀವಿ 3 ಜನನೂ. ಕುಡಿದ್ಬಿಡು, ಏನಾಗಲ್ಲ, ಅದಿಷ್ಟು ಕುಡಿದ್ಬಿಡು. ಅದೇನು ಜಾಸ್ತಿ ಇಲ್ಲ, ನಾನು ಸುಮ್ಮನೆ ಕುಡ್ಕೊಂಬಿಡು, ತಲೆ ತಿನ್ಬೇಡ ನನಗೆ. ಇದು ಹಚ್ಕೊಂಡು ಸ್ವಲ್ಪ ಹೊತ್ತು ಬಾಯಿಗೆ ಇಟ್ಕೊಂಡು ಬಾಯಿ ತೊಳ್ಕೊಂಡು ಸ್ವಲ್ಪ ನಾಲ್ಗೆಲ್ಲ ಒಂಥರ ಕಬ್ಬೇರ್ದಂಗಾಗಿ ಸಮಾಧಾನ ಅನ್ನಂಗೆ ಅನಿಸುತ್ತೆ. ರೆಡಿಯಾ? ಬಾ ಫ್ರೆಂಡ್ಸ್, ರೆಡಿಯಾಗಿ ಎಲ್ಲಿಗೆ ಹೊಂಟೀವಿ ನೈನಾ? ಪಪ್ಪನ ಫೋನ್ ಅಂತ ತಗೋರ ಒಂಚೂರು. ಆ ಸ್ಲಿಪ್ಪರ್ ತೆಗೆದು ಕೊಡ್ತೀರ ಒಂಚೂರು ಹಂಗೆ? ಚಾರ್ಜಿಗೆ ಇಟ್ಟಾರ ನೋಡಿ ಪಪ್ಪ. ಫ್ರೆಂಡ್ಸ್, ನಮ್ಮೂರಾಗ ಕೆರೆ ತುಂಬಿ ಕೋಡಿ ಬಿದ್ದೈತಿ, ಅದನ್ನ ನೋಡೋಕೆ ಹೊಂಟೀವಿ. ನಯನ ಇವತ್ತು ಶನಿವಾರ ಅಲ್ಲ, ಹಂಗಾಗಿ ನಯನ ಮನೇಲಿದ್ದಾಳ. ಹೋಗ್ಬರಂಬ ಅನ್ನಾಗತ್ತಾಳ. ಅದಕ್ಕೆ ಆಕಿನ ಕರ್ಕೊಂಡು ಹೋಗ್ತೀವಿ ನೋಡ್ರಿ. ನಾನು ಹೋಗಿ ಬಂದ್ರಾಯ್ತು ಅಂತೇಳಿ ಆಕಿನ ಒಬ್ಬಾಕಿನ ಕರ್ಕೊಂಡು ಹೋಗಂತ ಅಂದೆ. ಆಮೇಲೆ ನೀನು ಬಾ ಅಂತಂದ್ರು. ಸರಿ ಅಂತೇಳಿ ಮತ್ತು ನೈಟಿ ಹಾಕ್ಕೊಂಡಿದ್ನಲ್ಲ, ಹಂಗಾಗಿ ನೈಟಿ ಬಿಚ್ಚಿ ಒಂದು ಟಾಪ್ ಹಾಕ್ಕೊಂಡು, ಇದು ಬೀಗ ಹಾಕಲ್ವಾ? ಟಾಪು ಲಗ್ಗಿನ ತಗೊಳಮ್ಮ, ಬೀಗ ಹಾಕಮ್ಮ. ಬೀಗ ಹಾಕ್ದಂಗೆ ಹೋಗ್ಬೇಕಾಗುತ್ತೆ. ನೋಡಿ ಹತ್ತಮ್ಮ, ಹತ್ತು ತಂಬ ನೋಡ್ರಿ, ಹೋಗೋಣ. ಇಲ್ಲ ಜಾಬು ತಮ್ಮ ಎಲ್ಲಿ ಜಾಬ್ ಇರ್ಲಿಕ್ಕಂದ್ರೆ ಏನಂತ ಎಷ್ಟರೇ ಆಗ್ತಾವಲ್ಲ ನೀರು.
ಸ್ಪೀಡ್ ಐತಲ್ಲ ರೀ. ಹಾಂ, ಆ ಕಡೆ ಅಲ್ಲಿ ಹೆಂಗೆ ಹೋಗ್ತೈತೆ ನೋಡಿ, ಆ ಕಡೆ ಸೈಡಲ್ಲಿ. ಅಮ್ಮ ನೋಡ್ಬಿಟ್ರೆ ಯಾವುದೋ ಫಾಲ್ಸಿಗೆ ಬಂದಿದೆ ಅನ್ಸುತ್ತೆ. ತುಂಬಿ ಬರತ್ತದ ನೀರು ಪೂರ್ತಿ ಅಲ್ಲಿ. ಹಿಂದೆ ದೊಡ್ಡದೈತಲ್ಲ ರೀ, ಮುಂದೆ ನೋಡಕ್ಕೆ ಸಣ್ಣ ಕಾಣಿಸುತ್ತಿದ್ದು, ಹಿಂದೆ ಸಿಕ್ಕಾಬಡೆ ದೊಡ್ಡದೈತಿ ನೋಡ್ರಿ. ಹುಡುಗರೆಲ್ಲ ಹೆಂಗೆ ಆಟ ಆಡಕತ್ತಾವ. ಥಂಡಿ ಇವತ್ತಲ್ವನೇನ, ಚಳಿ. ಈಗ ಚಳಿಲೂ ಆಡತ್ತಾರ. ಗ್ರೇಟ್. ಹೆಂಗೆ ಹರಿಯತ್ತದ ನೋಡ್ರಿ ನೀರು. ಇದು ಅರಸೀಕೆರೆ ಇದಕ್ಕೆ ಹೋಗುತ್ತೆ ನಾನು, ಅರಸೀಕೆರೆ ಕೆರೆಗೆ. ಇದು ಹಾಂ, ಫಿಶ್ ಹೋಯ್ತೇನಲ್ಲೋ, ಏನೋ ಒಂದು ಹೋಯ್ತು ನೋಡ. ಏನೋ ಕವರ ಕಾರೆಲ್ಲ ತೊಳೆಯತ್ತಾರೆ ಇಲ್ಲಿ. ಹೋದ್ಸಲ ಮೀನೆಲ್ಲ ಬಂದಿದ್ವಲ್ಲ. ಹಾಂ, ಸಣ್ಣ ಸಣ್ಣ ಮೀನೆಲ್ಲ ಇದ್ದು ವಸತಿ. ಫೋಟೋಸ್ ಎಲ್ಲ ತಗೊಳಕತ್ತಾರಲ್ಲಿ. ಇಲ್ಲಿ ನೋಡೋಣಂತ ಬಂದಿದ್ದು. ಎಷ್ಟುದ್ದ ಐತಿ ಕಾಣಲ್ಲ. ಹಾಂ, ಎಷ್ಟು ದೊಡ್ಡದೈತೆ ನೋಡಿ. ಹಿಂದಕ್ಕೆ ಬಂದಂಗೆಲ್ಲ ಈ ಕಡೆಗೆ
ನೀರು ಎಲ್ಲಿಂದ ಬರುತ್ತೆ? ರೀ ಯಾರವರು? ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡ ಕೆರೆ ಅಂತ ಹೇಳ್ಬಿಟ್ಟು ಫುಲ್ಲು 800 ಎಕರೆ ಏನೋ ಐತಿದು. ಇದ್ರದ್ದು ಎಷ್ಟೋ ಜನ ವೀಡಿಯೋ ಮಾಡಿನ ಹಾಕಿದ್ದಾರೆ. ನಮ್ಮೂರಲ್ಲೇ ಇರೋದು ಈ ಕೆರೆ. ಬಟ್ ಈ 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಕೋಡಿ ಬಿದ್ದಿತ್ತು, ಮತ್ತೆ ತಿರ್ಗಾ ಬಿದ್ದಿರಲಿಲ್ಲ. ಈ ತಿರ್ಗಾ ಈ ವರ್ಷ ಕೋಡಿ ಬಿದ್ದಿತ್ತೆ. 800 ಎಕರೆ ಐತಿ ಕೆರೆ. ಆಳ ಎಷ್ಟಿರ್ಬೋದು ರೀ ಇದು? 40-50 ಅಡಿ ಆಳ ಒಳಗೆ ತೆಗ್ಗು. ಅಷ್ಟೊಂದು ಅರ್ಧ ಕೆರೆ ಇತ್ತ ನೀರು. ಎಲ್ಲ ಕಡೆ ಒಂದೇ ಲೆವೆಲ್ ಆಳ ಇಲ್ಲ. ಒಂದೊಂದು ಜಾಗದಲ್ಲಿ 50 ಅಡಿ ಮೇಲೆ ಇದೆ, ಒಂದೊಂದು ಜಾಗದಲ್ಲಿ 25-30. ಸಿಕ್ಕಾಪಟ್ಟೆ ದೊಡ್ಡದೈತೆ ನೋಡ್ರಿ, ಎಷ್ಟು ದೊಡ್ಡದೈತಿ. ನಮ್ಮ ಕಣ್ಣು ಎಲ್ಲಿ ತನಕ ಕಾಣ್ತಾವ ಅಲ್ಲಿ ತನಕ ನೀರೇ ಕಾಣಿಸುತ್ತೆ ಪೂರ. ವಿಡಿಯೋ ಮಾಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ, ಅಷ್ಟು ದೊಡ್ಡದೈತಿ ಕೆರೆ. ಫ್ರೆಂಡ್ಸ್ ಇವಾಗ ತರಕಾರಿ ಸಾಂಬಾರನ್ನ ಮಾಡಾಕ್ತೀನಿ. ಅನ್ನ ಸಾಂಬಾರು ಮತ್ತು ಮುದ್ದೆ ಇಷ್ಟು ಆಗಬೇಕು ಊಟಕ್ಕೆ. ಅದಕ್ಕೆ ಏನೇನು ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ತರಕಾರಿ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ. ಬರೀ ಪಟ್ಟ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ನಾನು. ಇಲ್ಲಿ ಒಂದು ಸ್ವಲ್ಪ ಇದು ರುಬ್ಬಕ್ಕೆ ನೋಡಿರಿ. ಅಂದರೆ ನಾನು ಡೈಲಿ ಇದೇ ಥರನೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಅಂತಂದಾಗ ಮತ್ತು ದೋಸೆ ಇಡ್ಲಿ ಈ ಥರದ್ದು ಏನಾರ ಮಾಡ್ತೀನಿ ಅಂತಿದ್ದಾಗ ಮಾತ್ರ ಈ ಥರದ ಸಾಂಬಾರುಗಳನ್ನು ನಾನು ಮಾಡ್ಕೊತೀನಿ. ಇದಕ್ಕೆ ಮಾಮೂಲಿ ತಿಳಿ ಸಾಂಬಾರನ್ನ ಮಾಡ್ತೀನಿ. ಈ ಥರದ್ದು ಸಾಂಬಾರು ಇದೆಲ್ಲ ಹಿಂಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀನಲ್ಲ, ಈ ಥರ ಸಾಂಬಾರನ್ನ 2 ದಿನಕ್ಕೆ ಆಗಂಗೆ ಮಾಡ್ಕೊಂಡಿರ್ತೀನಿ ನಾನು. ಯಾಕಂದ್ರೆ ಇದೆಷ್ಟು ಸ್ವಲ್ಪ ರಿಸ್ಕಿ ಜಾಸ್ತಿ. ಹಾಗಾಗಿ ಈ 3 ಲೀಟ್ರ್ ಕುಕ್ಕರಲ್ಲಿ 1 ಕುಕ್ಕರ್ ಮಾಡಿದೆ ಅಂದರೆ ನಮಗೆ 2 ದಿನಕ್ಕೆ ಆಗುತ್ತೆ. ಬೆಳಗ್ಗೆ ತಿಂಡಿ ತಿನ್ಕೊಂಡ್ಬಿಡ್ತೀವಿ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಮತ್ತು ಮಾರನೇ ದಿನ ಬೆಳಗ್ಗೆ ಅಥವಾ ಮಧ್ಯಾಹ್ನಕ್ಕಾಗುತ್ತೆ. ಹಂಗೆ ಲೆಕ್ಕಾಚಾರದ ಮೇಲೆ ಮಾಡ್ತೀನಿ ನಾನು. ಏನೇನು ಬೇಕು ಅಂತೇಳಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಫಸ್ಟ್ ತರಕಾರಿ ಏನೇನು ತೊಗೊಂಡಿರಿ ಅಂತ ಹೇಳ್ತೀನಿ ನೋಡಿರಿ. ಇದು ಸಾಂಬಾರು ಈರುಳ್ಳಿ ಸಿಕ್ಕರೆ ಹಾಕಿರಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇತ್ತೀಚೆಗೆ ಯೂಸ್ ಮಾಡತ್ತೀನಿ, ಮುಂಚೆ ಯೂಸ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಯೂಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಕೊಡುತ್ತೆ ಟೇಸ್ಟ್. ಮಾಮೂಲಿ ಈರುಳ್ಳಿಗಿಂತ ಸಾಂಬಾರು ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂದ್ರೆ ಕುಂಬಳಕಾಯಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿ ಸ್ವಲ್ಪ ಜಾಸ್ತಿ ಆಗುತ್ತೆ, ತೆಗಿಬೇಕು ಅದನ್ನು. ಕುಂಬಳಕಾಯಿ, ಬೀನ್ಸು, ಕ್ಯಾರೆಟು, ಮೂಲಂಗಿ, ಟೊಮೊಟೊ, ಒಂದು ಸ್ವಲ್ಪ ಇದು ರುಬ್ಬಕ್ಕೂ ಬೇಕು, ಆಮೇಲೆ ಒಗ್ಗರಣೆಗೆ ಮೇಲೆ ಹಾಕೋಕ್ಕೂ ಬೇಕು, ಮತ್ತು ಬೆಳ್ಳುಳ್ಳಿ, ಕರಿಬೇವು. ಇಲ್ಲಿ ಬೇಳೆನೂ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಕರ್ಕರೋದು ಏನಂತ ಕೇಳ್ಬೋದು ನೀವು. ಮನೆ ಬೇಳೆ ಅಲ್ವಾ, ಹಂಗಾಗಿ ಸ್ವಲ್ಪ ಸಿಪ್ಪೆ ಉಳ್ಕೊಂಡಿತ್ತು, ಅದು ಹಾಗೆ ಐತೆ ನೋಡಿರಿ. ಮನೆ ತೊಗರೆ ಬೇಳೆ ಇದು, ಅಂಗಡಿದಲ್ಲ. ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಇಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು 3-4 ಒಣಮೆಣ್ಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಕಲರು, ಟೇಸ್ಟು. ಬಟ್ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ, ಹಾಗಾಗಿ ಗುಂಟೂರನೇ ಖಾರದ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಇನ್ನೊಂದು 2 ಹಾಕಬೇಕಾಗಿತ್ತು, ಬಟ್ ಇಲ್ಲ, ಖಾಲಿ ಅದು, ಹಾಗಾಗಿ 4 ಹಾಕ್ಕೊಂಡಿದ್ದೀನಿ. ಸಾರಿ, 1 ಸ್ಪೂನು 4 ಮೆಣಸಿನ್ಕಾಯಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಧನಿಯಾ, ಒಂದು 5-6 ಬೆಳ್ಳುಳ್ಳಿ ಇಲುಕು, ಇದು ಕೊಬ್ಬರಿ, ಮಾಮೂಲಿ ಕೊಬ್ಬರಿ. ಇದನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಮಾಡ್ತಾಯಿಲ್ಲ. ಅಂದರೆ 3 ಲೀಟ್ರ್ ಕುಕ್ಕರಿಗೆ ಏನು ಮಾಡ್ತಿದ್ದೀನಿ ನೋಡಿರಿ, ಅಷ್ಟಾದರೆ ಸಾಕು. ಗಟ್ಟಿ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಹಾಕೋಬೋದು, ನಾನೇನು ಜಾಸ್ತಿ ಗಟ್ಟಿ ಮಾಡ್ತಾಯಿಲ್ಲ, ಒಂದು ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಇದನ್ನು ರುಬ್ಕೋಬೇಕು, ನೀರು ಹಾಕಿ ನುಣ್ಣಗೆ ರುಬ್ಬೇಕು ಇದನ್ನು. ಧನಿಯಾ ಕಾಳು, ಜೀರಿಗೆ ಎಲ್ಲ ಐತೆ ನೋಡಿರಿ, ಅದೆಲ್ಲ ಸ್ವಲ್ಪ ನುಣ್ಣಗಾಗಬೇಕು. ಕಾಯಿನೂ ಅಷ್ಟೇ, ನುಣ್ಣಗೆ ರುಬ್ಬಿದ್ವಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ತರಿಯಾಗಿ ರುಬ್ಬಿದ್ವಿ ಅಂದರೆ ಸಾಂಬಾರು ಒಂಥರ ಒಡಕಲ್ ಥರ ಆಗುತ್ತೆ ನೋಡಿರಿ. ನೀರು ಒಂದು ಕಡೆ, ಸಾಂಬಾರೇ ಒಂದು ಕಡೆ ಅನ್ನೋ ಥರ ತಟ್ಟೆಗೆ ಹಾಕ್ಕೊಂಡಾಗ ಒಂಥರ ಸಾಂಬಾರು ಬೇರೆ, ನೀರು ಬೇರೆ, ಸಪ್ರೇಟ್ ಆದಂಗೆ ಆಗುತ್ತೆ. ಹಾಗಾಗಿ ನುಣ್ಣಗೆ ರುಬ್ಬಿದ್ರೆ ಆ ಥರ ಆಗಂಗಿಲ್ಲ, ಸಕ್ಕದಾಗಿ ಬರುತ್ತೆ. ಇವಾಗ ಇದನ್ನು ಫಸ್ಟು ರುಬ್ಕೊತೀನಿ. ಇಲ್ಲಿ ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ, ಅದು ಬೇಳೆ ಬೇಯಿಸ್ಕೊಂಡಿರೋದು, ಹಂಗಾಗಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಇದೇ ಕುಕ್ಕರಲ್ಲಿ ನಾನು ಸಾಂಬಾರನ್ನ ಮಾಡ್ಕೊತೀನಿ ಸದ್ಯ. ಫಸ್ಟ್ ಇದನ್ನು ರುಬ್ಕೊತೀನಿ, ಆಮೇಲೆ ಗೈಸ್ ಮಸಾಲೆನ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನಾನಿಲ್ಲಿ ಮೂಲಂಗಿ, ಕ್ಯಾರೆಟು ಮತ್ತು ಬೀನ್ಸು, ಕುಂಬಳಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ನೀವು ಬೇರೆ ತರಕಾರಿನೂ ಬೇಕಾದರೂ ಹಾಕ್ಕೋಬೋದು, ಬದನೆಕಾಯಿ, ಆಲೂಗಡ್ಡೆ ಅದೆಲ್ಲ ಹಾಕ್ಕೋಬೋದು. ತರಕಾರಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಟೊಮೊಟೊ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಕಾರಿ ಎಲ್ಲ ನೀಟಾಗಿ ಅರ್ಧ ಬೇಯೋವರೆಗೂ ಬೇಯಿಸ್ಕೊರಿ. ಅದಾದಮೇಲೆ ನಾವು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಖಾರನ ಹಾಕ್ಕೊಂಡಿದ್ದೀನಿ. ಇಲ್ಲಿ 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬಕ್ಕೂ ನಾವು ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಹಾಗಾಗಿ ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಹಾಕಿ
ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಪ್ಪ ಅಂದರೆ ನಾವು ಮಸಾಲೆ ಎಲ್ಲ ಹಸಿರಾಗಿಯೇ ರುಬ್ಕೊಂಡಿದ್ದೀವಿ. ಹಾಗಾಗಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಇದನ್ನು ನಾವು ಹೀಗೇ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಅದು ಕೊಬ್ಬರಿದು ಎಣ್ಣೆ ತೇಲ್ಕೊಂಬರುತ್ತೆ ಮೇಲೆ ಒಂದು ಸ್ವಲ್ಪ. ಇವಾಗ ನೋಡ್ತಿರ್ಬೋದು ನೀವು, ಅಷ್ಟು ಎಣ್ಣೆ ಎಲ್ಲ ಮೇಲೆ ತೇಲ್ತೈತೆ ನೋಡಿರಿ, ಅಲ್ಲಿವರೆಗೂ ಅದನ್ನು ನಾವು ಬೇಯಿಸ್ಕೋಬೇಕು. ಅದಾದಮೇಲೆ ಹುಳಿಗೆ ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ, ಹುಣಸೆಹಣ್ಣು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ, ಬೇಯಿಸಿರೋಂಥ ಬೇಳೆನೂ ಅದಕ್ಕೆ ಹಾಕ್ಕೊಂಡು ನೀರೆಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕೋರಿ. ಗಟ್ಟಿ ಬೇಕಂದರೆ ಸ್ವಲ್ಪ ಹಾಕೋರಿ, ಇಲ್ಲ ತೆಳ್ಳಗೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ನಾನು ಇಲ್ಲಿ MTRದು ಸಾಂಬಾರು ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು, ಇಲ್ಲ ಅಂದ್ರೂ ಬಿಡ್ಬೋದು. ಯಾಕಂದರೆ ಆಲ್ರೆಡಿ ಎಲ್ಲ ಮಸಾಲೆ ಹಾಕಿರ್ತೀವಿ. ಹಾಕಿದ್ರೆ ಟೇಸ್ಟು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಮುದ್ದೆಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಮತ್ತೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೆ, 1 ಸ್ಪೂನಷ್ಟು. ಒಂದು ಏನಂತೀರ, ಒಂದು ಅರ್ಧ ನಿಂಬೆಹಣ್ಣಷ್ಟು ಬೆಲ್ಲನ ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಕುದಿಸ್ಕೊಂಡ್ವಿ ಅಂದ್ರೆ ತರಕಾರಿ ಬೇಳೆ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ಊಟ ಮಾಡೋದು ಮುದ್ದೆ ಕ್ಯಾನ್ಸಲ್ ಆಯಿತು. ಯಾಕಂದ್ರೆ ನಮ್ಮ ಮನೆಯವ್ರದ್ದು ಕೆಲಸ ಲೇಟ್ ಆಗುತ್ತಂತ, ಅವರು ಅಲ್ಲೇ ಊಟ ಮಾಡ್ಕೊಂಬರ್ತಾರಂತ. ಹಾಗಾಗಿ ನಾನು ನಯನ ಇಬ್ಬರೇ ಆಗಿರೋದ್ರಿಂದ ಬೇಡ, ಸಾಕು, ಬರೀ ರೈಸು ಅನ್ನ ಸಾಂಬಾರು ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಯಾನ್ಸಲ್ ಮಾಡಿದೆ ಮುದ್ದೆನ. ಇವಾಗ ಸಾಂಬಾರು. ಫ್ರೆಂಡ್ಸ್, ಎಣ್ಣೆ ನೋಡಿರಿ ಹಿಂಗೆ ತೇಲ್ಕೊಂಬಂದಿತ್ತು ಅಂತೇಳಿ, ಹಿಂಗೆ ತೇಲ್ ಬರಬೇಕು ಎಣ್ಣೆ, ಅಂದ್ರೆ ಅದು ಟೇಸ್ಟು. ಅಂದರೆ ಚೆನ್ನಾಗಿ ಕುದ್ದೀತಿ ಅಂತ ಸಾಂಬಾರು ಅರ್ಥ. ಇವಾಗ ಬಿಸಿ ಬಿಸಿ ಅನ್ನ ಸಾಂಬಾರು ಊಟ ಮಾಡೋದು ನೋಡಿರಿ. ತರಕಾರಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೋಬೋದು. ನಮ್ಗೆ ಇಷ್ಟು ಸಾಂಬಾರು ಬೇಕು, ಇನ್ನೂ ಹಾಕೋತೀನಿ ನಾನು, ಉಂಡಂಗೆ ಹಾಕೋತಿರ್ತೀನಿ ಸಾಂಬಾರನ್ನ. ಸ್ವಲ್ಪ ಜಾಸ್ತಿ ಸಾಂಬಾರು ಊಟ ಮಾಡ್ತೀನಿ. ಫ್ರೆಂಡ್ಸ್, ಹಪ್ಪಳ ಇರಬೇಕಿತ್ತು, ಚೆನ್ನಾಗಿರ್ತಿತ್ತು, ಕರಿಯೋಕ್ಕೆ ನೆನಪಾಗಲಿಲ್ಲ. ಇವಾಗ ಊಟನ ಮಾಡೋದು. ಚೆನ್ನಾಯ್ತಾ? ಟೇಸ್ಟ್ ಮಾಡ್ತೀಯೇನು? ಟೇಸ್ಟ್ ಮಾಡಿ ಹೇಳ್ತೀಯ? ಬಿಸಿ, ಸಖತ್ ಬಿಸಿ ಐತೆ ನೋಡಿರಿ. ಅನ್ನನೂ ಬಿಸಿ, ಸಾಂಬಾರು ಬಿಸಿ. ಹಂಗಾಗಿ ಸ್ವಲ್ಪ ಟೈಮ್ ಬೇಕು ಆರೋಕ್ಕೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿರಿ ನೀವು ಒಂದ್ಸತಿ. ಹೆಂಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ, ನಾನಂತರ ಈ ಥರ ಮಾಡ್ಕೊತೀನಿ. ನಮಗಿದು ಇಷ್ಟ ಆಗುತ್ತೆ, ಹಂಗಾಗಿ ನಾನು ಇದೇ ರೀತಿಲೇ ಮಾಡೋದು. ಬರೀ ಇವಾಗ ಊಟನ ಮಾಡೋಣಂತ.